ಸುಮ್ಮನೆ ಮನೆ ಅಂಗಳ ತೋರಿಸ್ತಾ ಇದ್ದೀನಿ. ಇದೇನೆಂದರೆ ಇಲ್ಲಿ ಸ್ವಲ್ಪ ತಗ್ಗಿದೆ, ಆ ಕಡೆ ಮಟ್ಟ, ಈ ಕಡೆ ತಗ್ಗಿದೆ, ಆ ಕಡೆ ಮಟ್ಟ ಎತ್ತರ ಇದೆ, ಅಲ್ಲಿ ಆ ಥರ ಇದೆ. ಇಲ್ಲೇನಂದರೆ ಜಾಸ್ತಿ ಮಣ್ಣು ಕೂತಿತ್ತು, ಒಂದು ಅರ್ಧ ಅಡಿ ಎತ್ತರ ಜಾಸ್ತಿ ಇತ್ತು. ಇದು ಅಲ್ಲಿವರೆಗೂ ಒಂದೇ ಮಟ್ಟ ಮಾಡಬೇಕು ಅಂತ ಹಿಟಾಚಿ ತಂದೆಲ್ಲ ಮಾಡೋ ಕೆಲಸ ಇರುತ್ತೆ ಕೆಲವರಿಗೆಲ್ಲ. ಇವತ್ತು ಪುರ್ಸೊತ್ತಾದಾಗೆಲ್ಲ ಒಂದು ಪಿಕಾಸಿ, ಒಂದು ಹಾರೆ, ಒಂದು ಬುಟ್ಟಿ, ಒಬ್ಬರೇ ಕೆಲಸ ಮಾಡಿದ್ರೆ ಹೆಚ್ಚು ಸಲಕರಣೆಗಳು ಬೇಕಾಗಲ್ಲ. ಮಣ್ಣು ತುಂಬಿಸಿ ಸಣ್ಣ ಬುಟ್ಟಿ, ಜಾಸ್ತಿ ದೊಡ್ಡದು ಹೊತ್ತು ಸುಸ್ತು ಮಾಡ್ಕೊಳ್ಳೋ ಕೆಲಸ ಇಲ್ಲ. ಪಿಕಾಸಿ ಹಾಕೋದು, ಮಣ್ಣು ತುಂಬಿಸೋದು, ಎತ್ತಿ ಆ ಕಡೆ ಹಾಕೋದು, ಅಷ್ಟೇ ಮಾಡ್ತಾ ಬಂದೆ. ಇದನ್ನು ಪೂರ್ತಿ ಮಟ್ಟ ಮಾಡಬೇಕು. ಹೋದ ವಾರದಲ್ಲಿ ಇದು ಕಟ್ಟಕ್ಕೆ ಒಬ್ಬ ಬಂದಿದ್ದರು, ಕಲ್ಲೆಲ್ಲ ಹೊತ್ತು ಹಾಕಿ ಎಲ್ಲ ಮಾಡಿದ್ದೆ. ಕಾಂಕ್ರೀಟ್ ಹಾಕೋಕ್ಕೆ ಎಲ್ಲ ನಾನು ಅವರು ಸೇರ್ಕೊಂಡು ಮಾಡಿದ್ವಿ. ಇನ್ನು ಈ ಮಣ್ಣಿನ ದಂಡೆ ಇದಕ್ಕೆ ಸೇರಿಸಿ ಹಾಕಬೇಕು. ಈ ಕಡೆ ಉಂಟಲ್ಲ ಮಣ್ಣಿನ ದಂಡೆ, ಅದಕ್ಕೆ ನೀರು ಕೊಡೋಕೆ ಆ ಕಡೆ ವ್ಯವಸ್ಥೆ ಇದೆ, ಜೆಟ್ ಪಾಯಿಂಟು. ಇದು ಎಲ್ಲ ಆದಮೇಲೆ ಆ ಮಣ್ಣಿನ ದಂಡೆ ಹಾಕಿ ನೀಟಾಗಿ ಫಿನಿಷಿಂಗ್ ಟಚ್ ಕೊಡೋಕ್ಕೆ ಗಾರೆಯವರೇ ಬರ್ತಾರೆ. ಒಂದು ಹಂತಕ್ಕೆ ನಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಮಾಡೋದು. ಹಳು ಬೆಳೆದಿತ್ತಿದೆಲ್ಲ ನಿನ್ನೆ ಬ್ರಷ್ ಕಟ್ಟರಲ್ಲಿದೆ ನೋಡಿ, ಅದು ತೊಗೊಂಡು ನೀಟಾಗಿ ತೆಕ್ಕೊಂಡೆ. ಇವತ್ತು ಇಲ್ಲಿದ್ದ ಮಣ್ಣು ಪೂರ್ತಿ ತುಂಬಿಸಿ ಹೊತ್ತು ಈ ಕಡೆ ಹಾಕಿದ್ದು. ಮೊದಲೆಲ್ಲ ಕೆಲಸಗಾರರು ಲೇಬರ್ಸ್ ಇರ್ತಿದ್ರು. ನಮ್ಮೂರು ರಸ್ತೆ ಎಲ್ಲ ಮಾಡಿದ್ದು ನೋಡಿದರೆ ಮಾನವ ಶ್ರಮ ಎಷ್ಟು ಉಪಯೋಗ ಆಗ್ತಿತ್ತು ಅಂತ. ಈಗ ಸಣ್ಣ ಪುಟ್ಟ ಕೆಲಸಕ್ಕೂ ಹಿಟಾಚಿ ಬೇಕು, ಬುಲ್ಡೇಜರ್ ಬೇಕು ಅಂತಾಗಿದೆ. ಸುಮ್ಮನೆ ಒಂದು ವಿಡಿಯೋ ಮಾಡೋಣ ಅಂತ ಆಯಿತು.